ನಮಸ್ತೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾವು ಈ ಥರದೊಂದು ಆನಿಮೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಸಿಕಲಿ ಮ್ಯಾಚ್ ಕಟ್ ಅಂತ ಹೇಳ್ತಾರೆ. ಈ ಥರದ ಟೆಕ್ನಿಕ್ಸು ಜನರಲ್ ಆಗಿ ಆಡಿಯನ್ಸ್ದು ಅಟೆನ್ಷನ್ ಗ್ರಾಸ್ಪ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ಆನಿಮೇಷನ್ನ ನೋಡೋಣ, ಅವಾಗ ಒಂದು ಐಡಿಯಾ ಗೊತ್ತಾಗುತ್ತೆ ಏನು ಮ್ಯಾಚ್ ಕಟ್ ಅಂತ ಹೇಳ್ಬಿಟ್ಟು. ಬೇಸಿಕಲಿ ಇದು ಎಡಿಟಿಂಗ್ ಟೆಕ್ನಿಕ್ ಅಷ್ಟೇ. ಸೊ ಎಡಿಟಿಂಗಲ್ಲಿ ಬಿ ರೋಲು, ಜೆ ಕಟ್, ಎಲ್ ಕಟ್ ಈ ಥರದ್ದೆಲ್ಲ ಎಷ್ಟೊಂದಿದೆ. ಅದೇ ರೀತಿ ಒಂದು ಮ್ಯಾಚ್ ಕಟ್ ಅಂತ ಹೇಳ್ಬಿಟ್ಟು ಇದು ನೀವು ಆಫ್ಟರ್ ಎಫೆಕ್ಟ್ಸಲ್ಲೇ ಮಾಡಬೇಕಂತೇನಿಲ್ಲ, ಪ್ರೀಮಿಯರ್ ಪ್ರೋನಲ್ಲೂ ಮಾಡ್ಬೋದು. ಆ್ಯಂಡ್ ಇದು ನೀವು ನೋಡಿದ ತಕ್ಷಣ ಅನಿಸ್ಬೋದು ನಿಮಗೆ ಅಟೆನ್ಷನ್ ಗ್ರಾಸ್ಪ್ ಆಗುತ್ತೆ. ಸೊ ಆ ಥರದೊಂದು. ಸೊ ಇದು ತುಂಬ ಡ್ಯೂರೇಷನ್ ಥರ ಯೂಸ್ ಮಾಡಬಾರ್ದು, ಶಾರ್ಟ್ ಡ್ಯೂರೇಷನ್. ಸೊ ಮೇ ಬಿ 1 ಸೆಕೆಂಡ್ ಒಳಗಡೆ ಇರಬೇಕು, ಇಲ್ಲಾಂದರೆ 1.5 ಸೆಕೆಂಡ್, ಅಷ್ಟು 1.5 ಸೆಕೆಂಡು ಜಾಸ್ತಿ ಅನಿಸುತ್ತೆ, ಗೊತ್ತಿಲ್ಲ. ಜನರಲ್ ಆಗಿ 1 ಸೆಕೆಂಡ್ ಅರೌಂಡ್ ಇದ್ದರೆ ಚೆನ್ನಾಗಿರುತ್ತೆ. ಇದ್ರ ಕೆಲಸ ಏನಂತ ಹೇಳಿದ್ರೆ, ಯೂಶಲಿ ಲೆಂದಿ ವಿಡಿಯೋಸ್ ಇರುವಾಗ ಜನರದ್ದು ಅಟೆನ್ಷನ್ ಸ್ಪ್ಯಾನು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಮಧ್ಯದಲ್ಲಿ ಅದನ್ನು ವಾಪಸ್ ಏನೊಂದು ಸರ್ಪ್ರೈಸ್ ಎಲಿಮೆಂಟ್ ಥರ ಹಾಕಬೇಕಲ್ಲ, ಅದಕ್ಕೆ ಮ್ಯಾಚ್ ಕಟ್ನ ಯೂಸ್ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಡಾಕ್ಯುಮೆಂಟ್ರಿ ಸ್ಟೈಲ್ ವೀಡಿಯೋಸಲ್ಲೆಲ್ಲ ಈ ಥರದ್ದೆಲ್ಲ ತುಂಬ ಯೂಸ್ ಮಾಡ್ತಿರ್ತಾರೆ ಅವರು. ಸೊ ಏನು ಮ್ಯಾಚ್ ಕಟ್ಟು ಅಂತ ಹೇಳಿದ್ರೆ ಸಿಂಪಲ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದು ಟೆಕ್ಸ್ಟ್ ಚೇಂಜಸ್ ಆಗ್ತಾ ಇದೆ, ಬಟ್ ಫೋಕಸ್ ಬಂದ್ಬಿಟ್ಟು ಮ್ಯಾಚ್ ಕಟ್ ಅನ್ನೋ ವರ್ಡ್ ಮೇಲಿದೆ. ಇದು ಕಾನ್ಸೆಪ್ಟ್ ಮ್ಯಾಚ್ ಕಟ್ ಅಂತ ಹೇಳಿದ್ರೆ. ಇದೇ ಟೆಕ್ನಿಕ್ನ ನೀವು ಯಾವ್ದಾರ ಒಂದು ಆಬ್ಜೆಕ್ಟ್ ಕೂಡ ಯೂಸ್ ಮಾಡ್ಬೋದು, ಒಬ್ಬ ಪರ್ಸನ್ನ ತೋರ್ಸೋಕೆ ಕೂಡ ಯೂಸ್ ಮಾಡ್ಬೋದು, ಸೌಂಡ್ ಎಫೆಕ್ಟ್ ಕೂಡ ಯೂಸ್ ಮಾಡಬೇಕು. ಸೊ ಇಲ್ಲಿ ನಾನು ಒಂದು ಕ್ಯಾಮ್ರಾ ಕ್ಲಿಕ್ ಆಗುತ್ತಲ್ಲ, ಆ ಸೌಂಡ್ ಎಫೆಕ್ಟ್ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಅದು ಅಟೆನ್ಷನ್ ಗ್ರ್ಯಾಬ್ ಕೂಡ ಮಾಡೋದು. ಬರೀ ಆ ಥರ ವಿಜುವಲ್ ಹಾಕಿದ್ರೆ ನಡೆಯುತ್ತೆ, ಸೌಂಡ್ ಎಫೆಕ್ಟ್ ಹಾಕಿದ್ರೆ ಇನ್ನೂ ಎನ್ಹಾನ್ಸ್ ಮಾಡುತ್ತೆ ಅದು. ಸೊ ಅಗೇನ್ ನಿಮ್ಮದು ಸ್ಟೋರಿ ಲೈನ್ ಯಾವ ಥರ ನೀವು ವಿಡಿಯೋ ಪೋರ್ಟ್ರೇ ಮಾಡ್ತಿರ್ತೀರ, ಫ್ಲೋ ಯಾವ ಥರ ಇರುತ್ತೆ, ಅದ್ರ ಮೇಲೆಲ್ಲ ಕೂಡ ಹೋಗುತ್ತೆ. ಮ್ಯಾಚ್ ಕಟ್ ಅಂದರೆ ಇಷ್ಟೇ ಟೆಕ್ನಿಕ್ ವೈಸ್ ಬಂದು. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಬೇರೆ ಎಫೆಕ್ಟ್ಸ್ ಎಲ್ಲ ಹಾಕಿರೋದಕ್ಕೆ ಫೋಕಸ್ ಥರ ಕ್ರಿಯೇಟ್ ಆಗ್ತಿದೆ ಅಷ್ಟೇ. ಈ ಪರ್ಟಿಕ್ಯುಲರ್ ಟ್ಯುಟೋರಿಯಲ್ನಲ್ಲಿ ನಾನು ಇದನ್ನೇ ಹೇಗೆ ರೆಪ್ಲಿಕೇಟ್ ಮಾಡೋದಂತ ತೋರಿಸ್ತೀನಿ. ನೀವು ಇದೇ ಟೆಕ್ನಿಕ್ಸ್ನ ನಾನು ಮುಂಚೆ ಹೇಳಿರೋ ಥರ ಎಕ್ಸಾಂಪಲ್ ಫೋಟೋಸು ಅದಕ್ಕೆಲ್ಲನೂ ಅಪ್ಲೈ ಮಾಡ್ಬೋದು. ನೀವು ಮನೇಲೇ ಟ್ರೈ ಮಾಡ್ಬೇಕಂತ ಹೇಳಿದ್ರೆ ನಾರ್ಮಲ್ ಯಾವುದೋ ಒಂದು ವಾಟರ್ ಬಾಟಲ್ ತೊಗೊಳ್ಳಿ, ಒಂದು ನಿಮ್ಮ ಟೇಬಲ್ ಏನಾದಿದ್ರೆ ರೂಮ್ನಲ್ಲಿ ಅಲ್ಲೊಂದು ಪ್ಲೇಸ್ ಮಾಡಿ, ಫೋನಲ್ಲಿ ನೀವು ಫೋಟೋ ಹಿಡಿಯುವಾಗ ಗ್ರಿಡ್ಸ್ ಬರುತ್ತೆ ನೋಡಿ, ಆ ಗ್ರಿಡ್ಸ್ನ ಕರೆಕ್ಟಾಗಿ 2 ಲೈನ್ ವರ್ಟಿಕಲ್ ಲೈನ್ ಇರುತ್ತಲ್ಲ ಅದ್ರ ಮಧ್ಯದಲ್ಲೇ ಬರಬೇಕು, ಹಾರಿಸಾಂಟಲ್ ಲೈನು ಅಷ್ಟೇ. ಫಸ್ಟು ಫೋಟೋ ಹೇಗೆ ತೊಗೊಂಡಿರ್ತೀರ ಅದೇ ರೀತಿ ಬೇರೆ ಬೇರೆ ಜಾಗದಲ್ಲಿ ಬಾಟಲ್ನ ಪ್ಲೇಸ್ ಮಾಡಿಬಿಟ್ಟು ಗ್ರಿಡ್ ಲೈನ್ ಅದೇ ರೀತಿ ಇರೋ ಥರ ನೀವು ಫೋಟೋನ ತೆಗಿಬೇಕು. ಈ ಫೋಟೋನ ನೀವು ಸೆಂಟ್ರಲ್ಲಿ ಪ್ಲೇಸ್ ಮಾಡಿಬಿಟ್ಟು ಮ್ಯಾಚ್ ಮಾಡಬೇಕಷ್ಟೆ. ಸೊ ನಾನು ಇಲ್ಲಿ ಟೆಕ್ನಿಕ್ನ ಹೇಳ್ಕೊಡ್ತೀನಿ, ಅದನ್ನು ರೆಪ್ಲಿಕೇಟ್ ಮಾಡಿ ಅಷ್ಟೇ. ಇದನ್ನೇ ನೀವು ಆರ್ಟಿಕಲ್ಸ್ನಲ್ಲೂ ಮಾಡ್ಬೋದು. ಮೇ ಬಿ ಇವಾಗ ನ್ಯೂಸ್ ಪೇಪರಲ್ಲಿ ಮಲ್ಟಿಪಲ್ ಫೋಟೋಸ್ ತೊಗೋಬೋದು ನ್ಯೂಸ್ ಪೇಪರ್ದು. ಅದರಲ್ಲಿ ಯಾವ ವರ್ಡ್ನ ನೀವು ಕಾಮನ್ ಆಗಿ ತೋರಿಸ್ಬೇಕಂತಿರ್ತೀರಾ, ಮೇ ಬಿ ಇವಾಗ ಸಡನ್ನಾಗೆ ಇವಾಗ ಬಜೆಟ್ ಎಲ್ಲ ರಿಲೀಸ್ ಮಾಡ್ತಾರೆ, ಬಜೆಟ್ ಬಗ್ಗೆ ಮಾತಾಡ್ತೀರಾ. ಸೊ ಅವಾಗ ಡಿಫ್ರೆಂಟ್ ಪೇಪರ್ಸ್ದು ಬಜೆಟ್ ಅಂತ ಏನು ಬರ್ದಿರುತ್ತೆ ಆ ಸೆಕ್ಷನ್ದು ಫೋಟೋ ತೊಗೊಳ್ಳಿ, ಆ ಬಜೆಟ್ ವರ್ಡ್ನ ಫೋಕಸ್ ಮಾಡಿ ತೋರಿಸಿ ಅಷ್ಟೇ. ಇವಾಗ ಇದು ಆನಿಮೇಷನ್ ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ಸೇಮ್ ಹೊಸ ಕಾಂಪ್ ಕ್ರಿಯೇಟ್ ಮಾಡ್ತೀನಿ. ಸೊ ರೀಕ್ರಿಯೇಟ್ ಆನಿಮೇಷನ್, ಕಾಮ್ಸ್, ಮೇನ್, ಇಲ್ಲಿ 3ನೇ ಐಕಾನು, ಮ್ಯಾಚ್ ಕಟ್ ಆನಿಮೇಷನ್ ಟ್ಯುಟೋರಿಯಲ್, ಓಕೆ ಅಂತ ಕೊಡಿ. ಅಗೇನ್ HD 30 FPS 10 ಡ್ಯೂರೇಷನ್. ಓಕೆ, ಒಂದು ಬ್ಯಾಕ್ಗ್ರೌಂಡ್, ಸಾಲಿಡ್ ಬ್ಯಾಕ್ಗ್ರೌಂಡ್ ಹಾಕೊಳ್ಳೋಣ, ವೈಟ್ ಕಲರ್, BG, ಓಕೆ ಅಂತ ಕೊಡಿ. ನೆಕ್ಸ್ಟು ಟೆಕ್ಸ್ಟ್ ಬರೀಬೇಕು ನಾವು. ಸೊ ಟೆಕ್ಸ್ಟ್ ಬರೆಯೋಕ್ಕೆ ಫಸ್ಟು ನಾನು ಇಲ್ಲೊಂದು ಟೆಕ್ಸ್ಟ್ ಟೂಲ್ ತೊಗೋತಾ ಇದ್ದೀನಿ. ಇದನ್ನು ಸಿಂಪಲಾಗಿ ಈ ರೀತಿ ಕ್ಲಿಕ್ ಮಾಡೋ ಬದಲು ನಾನೊಂದು ಟೆಕ್ಸ್ಟ್ ಬಾಕ್ಸ್ನ ಹಾಕೋತೀನಿ. ಸೊ ಟೆಕ್ಸ್ಟ್ ಬಾಕ್ಸ್ ಬರೆಯೋಕ್ಕೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಅಷ್ಟೇ. ಆ್ಯಂಡ್ ಇಲ್ಲಿ ಇದು ಗ್ರಿಡ್ಡೆಲ್ಲ ಏನೇನೋ ಕಾಣಿಸ್ತಿದೆ. ಸೊ ಇದು ಬೇಸಿಕಲಿ ಈ ಆಪ್ಷನ್ನು, ಇಲ್ಲಿ ಟೈಟಲ್ ಆ್ಯಕ್ಷನ್ ಸೇಫ್ ಅಂತಿರುತ್ತೆ, ಇದು ಆಫ್ ಮಾಡಿದ್ರೆ ಏನೋ ಕಾಣಿಸಲ್ಲ. ಸದ್ಯಕ್ಕೆ ಆನ್ ಮಾಡ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ನಮಗೆ ಈ ಸೆಂಟ್ರ್ ಪ್ಲಸ್ ಮಾರ್ಕ್ ಬೇಕು, ಇದು ನಿಮಗೆ ಸ್ಕ್ರೀನಿನ ಸೆಂಟರ್ ಪಾಯಿಂಟ್. ಇದು ಇನ್ನೊಂದು ಇಲ್ಲಿ ರೂಲರ್ಸ್ ಕಾಣಿಸ್ತಿದೆ ನಿಮಗೆ, Ctrl+R ಪ್ರೆಸ್ ಮಾಡಿದ್ರೆ ಈ ರೂಲರ್ ಆಫ್ ಆಗುತ್ತೆ, ಮತ್ತು ಪ್ರೆಸ್ ಮಾಡಿದ್ರೆ ರೂಲರ್ ಆನ್ ಆಗುತ್ತೆ. ಈ ಸೆಂಟರ್ ಪ್ಲಸ್ಸು ಯೂಶಲಿ ಕಾಣಿಸೋಕ್ಕೆ ಕಷ್ಟ ಆಗುತ್ತೆ ಒಂದೊಂದು ಸತಿ. ಸೊ ಅದಕ್ಕೋಸ್ಕರ ಇಲ್ಲಿ ಮೇಲೆ ಹೋದರೆ ಇಲ್ಲಿ ನೋಡ್ಬೋದು ಐಕಾನ್ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಮಗೊಂದು ಗೈಡ್ಲೈನ್ ಬರುತ್ತೆ. ಸೊ ಇದನ್ನು ಆದಷ್ಟು ಇದಕ್ಕೆ ಮ್ಯಾಚ್ ಮಾಡಿಸ್ಕೊಳ್ಳಿ. ಇದೇ ರೀತಿ ಲೆಫ್ಟ್ ಸೈಡಿಂದ ಸೆಂಟ್ರಿಗೆ ತೊಗೊಂಬನ್ನಿ. ಇವಾಗ ನಮಗೆ ಕಾಂಪೋಸಿಷನ್ ಸೆಂಟರ್ ಪಾಯಿಂಟು ಸಿಕ್ಕಿದೆ ನಮಗೆ. ಸೊ ಇವಾಗ ನೀವು ಬೇಕಾದ್ರೆ ಇದನ್ನು ರಿಮೂವ್ ಮಾಡ್ಬೋದು. ನೆಕ್ಸ್ಟು ಟೆಕ್ಸ್ಟ್ ಟೂಲ್ ತೊಗೊಳ್ಳಿ, ಟೆಕ್ಸ್ಟ್ ಬಾಕ್ಸ್ ಬರೀಬೇಕು. ಸೊ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ, ಶೇಪ್ಲೆ ಡ್ರ್ಯಾಗ್ ಮಾಡ್ತಿರಲ್ಲ ಅದೇ ರೀತಿ. ಸೊ ಅಂದಾಜಾಗೆ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಬಾಕ್ಸ್ ಬರೀಬೋದು. ಸೊ ನಾನು ಸದ್ಯಕ್ಕೆ ಇಷ್ಟು ಬರೀತೀನಿ. ನಮಗೆ ಇಲ್ಲಿ ಟೆಕ್ಸ್ಟ್ ಹಾಕಕ್ಕೆ ಬೇಕು. ಸೊ ನಿಮ್ಮ ಹತ್ರ ಯಾವುದೋ ಕಾಪಿ ಇಲ್ಲ ಅಂತ ಹೇಳಿದ್ರೆ ChatGPT ಯೂಸ್ ಮಾಡಿ. ಸೊ ChatGPTಗೆ ನಮಗೆ ಇವಾಗ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ವರ್ಡ್ ಮಾತ್ರ ಹೈಲೈಟ್ ಮಾಡಬೇಕು, ಅದ್ರ ರಿಲೇಟೆಡ್ ನಮಗೆ ಒಂದಷ್ಟು ಟೆಕ್ಸ್ಟ್ ಬೇಕು. ಸೊ ChatGPTನಲ್ಲಿ ನಾನು ಈ ಥರದೊಂದು ಪ್ರಾಂಪ್ಟ್ ಕೊಡ್ತಾ ಇದ್ದೀನಿ, ಜನರೇಟ್ 5 ಪ್ಯಾರಾಗ್ರಾಫ್ಸ್
ಈಚ್ ಹ್ಯಾವಿಂಗ್ ಅ ಮ್ಯಾಕ್ಸಿಮಮ್ ಆಫ್ 4 ಲೈನ್ಸ್ ಆ್ಯಂಡ್ ಶುಡ್ ಹ್ಯಾವ್ ಇನ್ಫ್ಲುಯೆನ್ಸರ್ ವರ್ಡ್ ಇನ್ ಇಟ್. ಇದರ ಅರ್ಥ ಏನಂತ ಹೇಳಿದ್ರೆ, ನನಗೆ 5 ಪ್ಯಾರಾಗ್ರಾಫ್ ಕೊಡು, ಅಂದರೆ 5 ಟೆಕ್ಸ್ಟ್ ಪ್ರಾಂಪ್ಟ್ಸ್ನ ಕೊಡು, ಪ್ರತಿ ಪ್ಯಾರಾಗ್ರಾಫು 4 ಲೈನ್ ಇರಬೇಕಷ್ಟೆ. ಯಾಕಂತ ಹೇಳಿದ್ರೆ ನಾವು ಆಬ್ವಿಯಸ್ಲಿ ಲೈಕ್ ತುಂಬ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ಬೇಕಾಗಿಲ್ಲ ನಮಗೆ. ಹಾಗೆ ನಿಮಗೆ ಬೇಕಂದರೆ ನೀವು ತೊಗೋಬೋದು. ನನಗೆ 4 ಲೈನ್ಸ್ ಇರಬೇಕಷ್ಟೆ, ಶಾರ್ಟ್ ಆಗಿರಬೇಕು. ಆ್ಯಂಡ್ ಅದರಲ್ಲಿ ನಮಗೆ ಯಾವ ವರ್ಡ್ ಬೇಕು, ಇನ್ಫ್ಲುಯೆನ್ಸರ್ ವರ್ಡ್ ಬೇಕು. ಏನು ಪ್ಯಾರಾಗ್ರಾಫ್ ಬರೀತೀಯಾ ಅದರಲ್ಲಿ ಇನ್ಫ್ಲುಯೆನ್ಸರ್ ಅನ್ನೋ ವರ್ಡ್ ಇನ್ಕ್ಲೂಡ್ ಆಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ವರ್ಡ್ ಬೇಕು ಅದನ್ನು ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಎಂಟರ್ ಪ್ರೆಸ್ ಮಾಡಿ. ಸೊ ಇಲ್ಲಿ ನೋಡ್ಬೋದು 5 ಪ್ಯಾರಾಗ್ರಾಫ್ ನಮಗೆ ಜನ್ರೇಟ್ ಮಾಡಿಕೊಟ್ಟಿದೆ. ಸೊ ಇವಾಗ ಇದನ್ನು ನಾನು ಯೂಸ್ ಮಾಡ್ಕೋತೀನಿ. ಸೊ ಇದು ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಬಂದು ಪೇಸ್ಟ್ ಮಾಡಿ, Ctrl V. ಸೊ ಇವಾಗ ನಮ್ಗೆ ಇಲ್ಲಿ ಟೆಕ್ಸ್ಟ್ ಏನೂ ಕಾಣಿಸ್ತಿಲ್ಲ, ಯಾಕಂದರೆ ವೈಟ್ ಕಲರಲ್ಲಿದೆ. ಕಲರ್ ಚೇಂಜ್ ಮಾಡ್ಕೊಳ್ಳಿ, ಈ ಕಲರ್. ಆ್ಯಂಡ್ ಅಗೇನ್ ಟೆಕ್ಸ್ಟ್ ಟೂಲ್ ಕೆಲಸ ಆಯಿತು. ಸೊ ಸೆಲೆಕ್ಷನ್ ಟೂಲಿಗೆ ಬನ್ನಿ. ಸೊ ಇದು ಫಾಂಟ್ ಎಲ್ಲ ಸೈಜ್ ತುಂಬ ದೊಡ್ಡದಾಗಿದೆ. ಸೊ ಇದನ್ನು ಫಸ್ಟು ಒಂದು 40 ತೊಗೊಂಬನ್ನಿ. ಫಾಂಟ್ ಚೇಂಜ್ ಮಾಡ್ಕೊಳ್ಳಿ. ಪಾಪಿನ್ಸ್ ಯೂಸ್ ಮಾಡ್ತಿದ್ದೀನಿ ನಾನು, ಯಾಕಂದರೆ ಲೆಜಿಬಲ್ ಫಾಂಟ್ ಇದು. ಸೊ ಇದು ಸೈಜ್ ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಕೋಬೋದು. ಇದು 40 ಕರೆಕ್ಟಾಗಿತ್ತು. ಸೊ ಇವಾಗ ನಮ್ಮ ಕೆಲಸ ಏನಂತ ಹೇಳಿದ್ರೆ, ಇದರಲ್ಲಿ ಇನ್ಫ್ಲುಯೆನ್ಸರ್ ಅಂತ ಎಲ್ಲಿದೆ, ಇಲ್ಲಿದೆ. ಸೊ ಈ ವರ್ಡ್ನ ಸೆಂಟ್ರ್ ಮಾಡಬೇಕು. ದಿಸ್ ಈಸ್ ಅವರ್ ಫೋಕಸ್ ವರ್ಡ್ ಥರ, ಸಬ್ಜೆಕ್ಟ್ ಥರ. ಸೊ ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಫಸ್ಟು ಸ್ಕೇಲ್ ಮಾಡ್ಕೋತೀನಿ. ಆ್ಯಂಡ್ ಇದು ನೋಡ್ಬೋದು ಎಲ್ಲೆಲ್ಲೋ ಸ್ಕೇಲ್ ಆಗ್ತಿದೆ. ಶಿಫ್ಟ್ Ctrl H ಪ್ರೆಸ್ ಮಾಡಿ, ನಮಗೆ ಬಾಕ್ಸ್ ಕಾಣಿಸುತ್ತೆ. ನಿಮಗೆ ಆಲ್ರೆಡಿ ಕಾಣಿಸ್ತಿಲ್ಲ ಅಂದರೆ ಶಿಫ್ಟ್ Ctrl H ಪ್ರೆಸ್ ಮಾಡಿ. ಇದು ಬೇಸಿಕಲಿ ಲೇಯರ್ನ ಸೆಂಟ್ರ್ ಮಾಡ್ಕೋಬೇಕು ಫಸ್ಟು. ಸೊ ಅದಕ್ಕೆ Ctrl Alt ಹೋಮ್ ಪ್ರೆಸ್ ಮಾಡಿ, ಆ್ಯಂಕರ್ ಪಾಯಿಂಟ್ ಸೆಂಟ್ರಿಗೆ ಹೋಗುತ್ತೆ. Ctrl ಹೋಮ್ ಪ್ರೆಸ್ ಮಾಡಿದ್ರೆ ಲೇಯರ್ ಸೆಂಟ್ರಿಗೆ ಬರುತ್ತೆ. ಇವಾಗ ಸ್ಕೇಲ್ ಮಾಡ್ಕೊಳ್ಳಿ. ಐಡಿಯಾ ಏನಂತ ಹೇಳಿದ್ರೆ, ಸ್ಕ್ರೀನ್ ಫಿಲ್ ಆಗಬೇಕು ಸ್ವಲ್ಪ ನಮಗೆ, ಬಟ್ ಇನ್ಫ್ಲುಯೆನ್ಸರ್ ವರ್ಡು ಸೆಂಟ್ರಲ್ಲಿ ಇರಬೇಕು. ಆ ರೀಸನ್ಗೋಸ್ಕರ ನಾವು ದೊಡ್ಡದಾಗಿ ಮಾಡ್ತಿರೋದು. ಇದು ಫಾಂಟು ಚಿಕ್ಕದಾಗಿ ಬರೆದಿರ್ತೀವಿ, ಲೇಯರ್ನ ದೊಡ್ಡದು ಮಾಡ್ಕೋತಾ ಇದ್ದೀವಿ ಅಷ್ಟೇ. ಫಾಂಟ್ನ ದೊಡ್ಡದು ಮಾಡಿದಾಗ ಏನಾಗುತ್ತೆ, ಈ ಥರ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲ್ಲ ನೋಡೋಕ್ಕೆ. ಸೊ ಇವಾಗ ಇದನ್ನು ಮೇ ಬಿ ಅಂದಾಜಾಗಿ ಒಂದು 250 ಕೊಡ್ತೀನಿ ನಾನು. ಸೊ ಇದು ಎಷ್ಟು ಹೈಲೈಟ್ ಮಾಡಿ ತೋರಿಸ್ಬೇಕು ನೀವು, ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು ಇದನ್ನು. ಸೊ ಇವಾಗ ಇಲ್ಲಿ ನಾನು ಹೀಗೆ ಟಾರ್ಗೆಟ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಆ ಕಡೆ ಈ ಕಡೆ ಆಲ್ಮೋಸ್ಟ್ ಈಕ್ವಲ್ ಥರ ಅನಿಸುತ್ತೆ. ಆ ರೀಸನ್ಗೋಸ್ಕರ ಬೇಸಿಕಲಿ ಸೆಂಟ್ರಲ್ ಇರೋ ಥರ ಇರಬೇಕಷ್ಟೆ ಈ ವರ್ಡು. ಸೊ ಇದ್ರ ಕೆಲಸ ಆಯಿತು. ನೆಕ್ಸ್ಟು ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವರ್ಡ್, ಇನ್ನೊಂದು ಪ್ಯಾರಾಗ್ರಾಫ್ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಆಫ್ ಮಾಡ್ಕೊಂಬಿಡಿ. ಇವಾಗ ಇದರಲ್ಲಿ ಇನ್ಫ್ಲುಯೆನ್ಸರ್ಸ್ ಮೇಲ್ಗಡೆನೇ ಇದೆ. ಸೊ ಸದ್ಯಕ್ಕೆ ಪರವಾಗಿಲ್ಲ, ಪ್ಲೇಸ್ ಮಾಡೋಣ. ಸೊ ಇದು ಪ್ಲೇಸ್ ಮಾಡುವಾಗ ಪ್ರೀವಿಯಸ್ನಲ್ಲಿ ಯಾವ ರೀತಿ ಪ್ಲೇಸ್ ಮಾಡಿದ್ರಿ ಅದೇ ರೀತಿ ಇಲ್ಲಿ ಕೂಡ ಪ್ಲೇಸ್ ಮಾಡಬೇಕು ನೀವು. ಸೊ ನಿಮಗಿದು ಪ್ಲೇಸ್ ಮಾಡೋಕ್ಕೆ ಕಷ್ಟ ಆಗುತ್ತಂದರೆ 2 ಲೇಯರ್ ಆನ್ ಮಾಡ್ಕೊಳ್ಳಿ. ಮೇಲ್ಗಡೆ ಲೇಯರ್ನ ಒಪಾಸಿಟಿ ಕಮ್ಮಿ ಮಾಡ್ಕೊಳ್ಳಿ, ಅಥವಾ ಟೈಮ್ ಬೀಯಿಂಗ್ಗೆ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇವಾಗ ಸೆಟ್ ಮಾಡ್ಕೊಳ್ಳಿ. ಮತ್ತು ಕಲರ್ನ ವಾಪಸ್ ಈ ಬ್ಲ್ಯಾಕ್ ಕಲರ್ ಯಾವುದಿದೆ ಅದಕ್ಕೆ ಚೇಂಜ್ ಮಾಡ್ಕೊಳ್ಳಿ. ಇದು ಆಫ್ ಮಾಡಿ ಅಷ್ಟೆ. ಮತ್ತು ಡೂಪ್ಲಿಕೇಟ್ ಮಾಡಿ. ಸೊ ಯೂಶಲಿ 100ನಲ್ಲಿ ಇಟ್ಕೊಂಡು ಟೆಕ್ಸ್ಟೆಲ್ಲ ಸೆಂಟ್ರಲ್ಲಿರೋವಾಗಲೇ ಯಾವುದೋ ಪ್ಯಾರಾಗ್ರಾಫ್ ಇದೆ ಅದೆಲ್ಲ ಕಾಪಿ ಪೇಸ್ಟ್ ಮಾಡ್ಕೊಂಬಿಡಿ. ಆವಾಗ ನಿಮಗೆ ಆ ಇನ್ಫ್ಲುಯೆನ್ಸರ್ ವರ್ಡ್ ಎಲ್ಲಿದೆ ಅಂತ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದು ನಾನು ಮುಂಚೆನೇ ಮಲ್ಟಿಪಲ್ ಎಷ್ಟು ಪ್ಯಾರಾಗ್ರಾಫ್ಸ್ ಯೂಸ್ ಮಾಡ್ತೀನಿ ಅಷ್ಟು ಪ್ಯಾರಾಗ್ರಾಫ್ನ ಕಾಪಿ ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಇವಾಗ ಒಂದೊಂದೇ ಸೆಟ್ ಮಾಡ್ಕೋತೀನಿ ಅಷ್ಟೆ. ಸೊ ಸೇಮ್ ಎಷ್ಟು ಸ್ಕೇಲ್ ಯೂಸ್ ಮಾಡಿರ್ತೀವೋ ಅದೇ ಸ್ಕೇಲ್ ಮೇಂಟೈನ್ ಮಾಡಬೇಕು. ಇವಾಗ ನೋಡೋಕ್ಕೆ ಒಂದೇ ರೀತಿ ಇರುತ್ತಂತ ಅಷ್ಟೇ, ಇನ್ನೇನಿಲ್ಲ. ಸೊ ಅಗೇನ್ ಇಲ್ಲಿ ಅಂದಾಜಾಗಿ ನಾನು ಪ್ಲೇಸ್ ಮಾಡ್ತಿದ್ದೀನಿ. ಸೊ ನಾನು ಮುಂಚೆ ತೋರಿಸಿರೋ ಥರ ನೀವು ಟೈಮ್ ತೊಗೊಂಡು ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಯೂಶ್ವಲಿ ಬೇರೆ ಬೇರೆ ಜಾಗದಲ್ಲಿದ್ದರೆ ವರ್ಡ್ಸ್ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಲೆಫ್ಟ್ ಸೈಡಲ್ಲಿತ್ತು, ನೆಕ್ಸ್ಟ್ ಒಂದು ಲೆಫ್ಟ್ ಸೈಡಲ್ಲಿತ್ತು, ಎಲ್ಲ ಆಲ್ಮೋಸ್ಟ್ ಲೆಫ್ಟ್ ಸೈಡಲ್ಲಿರೋ ಥರ ಇದೆ. ಇದು ಸ್ವಲ್ಪ ರೈಟ್ ಸೈಡಲ್ಲಿದೆ. ಸೊ ಈ ರೀತಿ ಡಿಫ್ರೆಂಟಾಗಿರಬೇಕು. ಆವಾಗ ಅದು ವಿಷುವಲ್ ಚೇಂಜ್ ಆಗುತ್ತಲ್ಲ, ನೋಡೋಕ್ಕೆ ಎಂಗೇಜಿಂಗ್ ಆಗ ಥರ ಇರುತ್ತೆ ಅಷ್ಟೇ. ಓಕೆ, ಸೊ ಇವಾಗ ನಮ್ಮದು ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ಇದು ಅರೇಂಜ್ ಮಾಡಬೇಕಷ್ಟೆ. ಸೊ ನಾನು ಹೇಳಿರೋ ಥರ ಇದೆಲ್ಲ 3 to 4 ಫ್ರೇಮ್ಸ್ ಇರಬೇಕಷ್ಟೆ ಕಟ್ಟು. ಅಂದರೆ 4 ಫ್ರೇಮ್ಸ್ ಆದಮೇಲೆ ಸೀನ್ ಚೇಂಜ್ ಆಗ್ತಾ ಇರಬೇಕು. ಸೊ ಇವಾಗ ಇಲ್ಲಿ ನಾನು ಟೈಮ್ ಲೈನಲ್ಲಿ ಝೂಮ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಪೇಜ್ ಡೌನ್ 4 ಸತಿ ಪ್ರೆಸ್ ಮಾಡ್ತೀನಿ. 1 2 3 4. ಇವಾಗ ಲೇಯರ್ನ ಇಲ್ಲಿ ಕಟ್ ಮಾಡಬೇಕು. ಕಟ್ ಮಾಡೋಕ್ಕೆ ಆಲ್ಟ್ ಇಟ್ಕೊಂಡು ರೈಟ್ ಸ್ಕ್ವೇರ್ ಬ್ರ್ಯಾಕೆಟ್ ಪ್ರೆಸ್ ಮಾಡಿ. ಲೇಯರ್ಸ್ ಎಲ್ಲ ಕಟ್ ಆಗುತ್ತೆ. ಯೂಶಲಿ 1 ಫ್ರೇಮ್ ಎಕ್ಸ್ಟ್ರಾ ಕಟ್ ಆಗುತ್ತೆ. ಸೊ ಇದನ್ನು ಒಳಗಡೆ ತಳ್ತಾ ಇದ್ದೀನಿ. ನಿಮಗೆ ಶಾರ್ಟ್ ಕಟ್ ಇದೆಲ್ಲ ಅರ್ಥ ಆಗಲ್ಲ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಸಿಂಪಲ್ಲು
ಝೂಮ್ ಔಟ್ ಮಾಡ್ಕೊಳ್ಳಿ ಫುಲ್ಲು. ಎಂಡಿಂಗಿಗೆ ಬನ್ನಿ, ಇದನ್ನು ಒಳಗಡೆ ತಳ್ಳಿ ಅಷ್ಟೆ, ಈ ಥರ. ನೆಕ್ಸ್ಟು ಲೇಯರ್ಸ್ನ ಮೂವ್ ಮಾಡಬೇಕಷ್ಟೆ, ಒಂದಾದ್ಮೇಲೆ ಒಂದು ತರಿಸ್ಬೇಕು. ಇವಾಗ ಪ್ಲೇ ಮಾಡೋವಾಗ ನೋಡಿ ಈ ರೀತಿ ಆಗುತ್ತೆ. ಸೊ ಇಲ್ಲಿ ನಾನು ಬರೀ 5 ಪ್ಯಾರಾಗ್ರಾಫ್ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಈ ರೀತಿ ಇರೋದು. ನೀವೇನಾದರೂ 10-15 ಈ ಥರ ತೊಗೊಂಡ್ರೆ ಇನ್ನೂ ನೋಡೋಕ್ಕೆ ಚೆನ್ನಾಗಿರುತ್ತೆ ಇದು. ಸೊ ಇದಿಷ್ಟೇ ಮ್ಯಾಚ್ ಕಟ್ಟು ನೋಡಿ ಈ ರೀತಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದನ್ನೇ ಡೂಪ್ಲಿಕೇಟ್ ಮಾಡ್ತೀನಿ ನೋಡಿ ಇದನ್ನೇ ಮ್ಯಾಚ್ ಕಟ್ ಅನ್ನೋದು. ಇನ್ನು ಮಿಕ್ಕಿರೋದೇನೆಂದರೆ ಫೋಕಸ್ ಕ್ರಿಯೇಟ್ ಮಾಡಬೇಕಷ್ಟೆ. ಸೊ ಇವಾಗ ನೀವು ನೋಡಿದಾಗ ನಿಮ್ಮ ಕಣ್ಣು ಬೇರೆ ಕಡೆನೂ ಹೋಗ್ತಾ ಇರುತ್ತೆ. ಸೊ ಅದನ್ನು ಫೋಕಸ್ನ ಕ್ರಿಯೇಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಒಂದಷ್ಟು ಬ್ಲರ್ರು, ವಿನ್ಯೇಟು ಇದೆಲ್ಲ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ, ಫಸ್ಟು ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಹಾಕ್ಕೊಳ್ಳಿ, ಇದನ್ನು ಬ್ಲರ್ ಅಂತ ನೇಮ್ ಮಾಡ್ಕೊಳ್ಳಿ. ಇದಕ್ಕೆ ಗಾಸಿಯನ್ ಬ್ಲರ್ ಹಾಕ್ಕೊಳ್ಳಿ. ಗಾಸಿಯನ್ ಬ್ಲರ್, ಕ್ಯಾಮ್ರಾ ಲೆನ್ಸ್ ಬ್ಲರ್ರು, ಇದೆಲ್ಲ ಬೇರೆ ಬೇರೆ ಬ್ಲರ್ಸ್ ಟ್ರೈ ಮಾಡಿ. ಈ ಎಫೆಕ್ಟ್ ನಿಮ್ಗೆ ಯಾವ ಥರ ಬೇಕೋ ಅದನ್ನು ನೋಡಿ. ಸೊ ನೋಡೋಣ, ಕ್ಯಾಮ್ರಾ ಲೆನ್ಸ್ ಬ್ಲರ್ ಹಾಕಿ ಟ್ರೈ ಮಾಡೋಣ. ಓಕೆ, ಸೊ ಕ್ಯಾಮ್ರಾ ಲೆನ್ಸ್ ಬ್ಲರ್ ಚೆನ್ನಾಗಿದೆ. ಸೊ ಲೈಟಾಗೆ ಬ್ಲರ್ ಕೊಡಿ. ಇವಾಗ ನಮಗೆ ಸೆಂಟ್ರ್ ಫೋಕಸ್ ಬೇಕು. ಅದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಮೇಲ್ಗಡೆ ರೆಕ್ಟ್ಯಾಂಗಲ್ ಟೂಲ್ ಇದೆ, ಲಾಂಗ್ ಪ್ರೆಸ್ ಮಾಡಿದ್ರೆ ಎಲಿಪ್ಸ್ ಟೂಲ್ ಸಿಗುತ್ತೆ ನಮಗೆ. ಸೆಲೆಕ್ಟ್ ಮಾಡ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ ಲೇಯರ್ ಸೆಲೆಕ್ಟ್ ಮಾಡಿಬಿಟ್ಟು ಈ ಎಲಿಪ್ಸ್ ಟೂಲ್ನ ಡಬಲ್ ಕ್ಲಿಕ್ ಮಾಡಿ. ಆವಾಗ ನಮಗೆ ಸರ್ಕ್ಯುಲರ್ ಮಾಸ್ಕ್ ಕ್ರಿಯೇಟ್ ಆಗುತ್ತೆ. ನಮಗೆ ಉಲ್ಟಾ ಬೇಕು, ಅಂದರೆ ಒಳಗಡೆ ಕಾಣಿಸ್ಬೇಕು, ಆಚೆಗಡೆ ಕಾಣಿಸ್ಬಾರ್ದು. ಅಂದರೆ ಒಳಗಡೆ ಬ್ಲರ್ ಇರಬಾರ್ದು, ಆಚೆಗಡೆ ಬ್ಲರ್ ಬೇಕು. ಸೊ ಅದಕ್ಕೆ ಇಲ್ಲಿ ಏನು ಮಾಡ್ತೀನಿ, ಇನ್ವರ್ಟ್ ಮಾಡ್ತೀನಿ. ಸೊ ಆಗ ರಿವರ್ಸ್ ಆಗುತ್ತೆ. ಮಾಸ್ಕ್ ಒಳಗಡೆ ಹೋಗಿ ಮಾಸ್ಕ್ನ ಫೆದರ್ ಮಾಡ್ಕೊಳ್ಳಿ ಜಾಸ್ತಿ. ಮಾಸ್ಕ್ ಫೆದರ್ ಮಾಡುವಾಗ ನಮಗೆ ಫುಲ್ ಸಾಫ್ಟಾಗಿ ಬರುತ್ತೆ. ಆಮೇಲೆ ಮಾಸ್ಕ್ ಎಕ್ಸ್ಪೆನ್ಷನ್ ಇದೆಲ್ಲ, ಇದನ್ನು ಒಳಗಡೆ ತೊಗೊಂಬನ್ನಿ. ಸೊ ಬೇಸಿಕಲಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಬ್ಲರ್ನ ಸಾಫ್ಟ್ ಮಾಡ್ತಾ ಇದ್ದೀವಿ, ಆಮೇಲೆ ಒಳಗಡೆ ತೊಗೊಂಬರ್ತಾ ಇದ್ದೀವಿ. ಸೊ ಫೆದರ್ ಇಲ್ಲ ಅಂದರೆ ಏನಾಗುತ್ತೆ, ಇದು ನೋಡ್ಬೋದು, ಈ ಶಾರ್ಪ್ ಕಾಣಿಸ್ತಿದೆ ಅಲ್ವಾ, ಇದಿರುತ್ತೆ. ಫೆದರ್ ಕೊಟ್ಟಿಲ್ಲ ಅಂದರೆ, ಫೆದರ್ ನಾವು ಕೊಡ್ತಾ ಹೋದಾಗ ಅದು ಸ್ಮೂತ್ ಆಗುತ್ತೆ. ಈ ಸ್ಮೂತ್ನೆಸ್ ಬೇಕು ನಮಗೆ, ಆ ರೀಸನ್ಗೋಸ್ಕರ ಫೆದರ್ ಕೊಡ್ತಾ ಇರೋದು. ಮಾಸ್ಕ್ ಎಕ್ಸ್ಪೆನ್ಷನ್ ಏನಂತ ಹೇಳಿದ್ರೆ, ನಾವು ಮಾಸ್ಕ್ ಬರೆದಿರೋದು ಇಲ್ಲಿ, ಸೊ ನಮಗೆ ಸ್ವಲ್ಪ ಒಳಗಡೆ ಬರಬೇಕು, ಆ ರೀಸನ್ಗೋಸ್ಕರ ನೆಗೆಟಿವ್ ಸೈಡ್ನ ತೊಗೊಂಬರ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿ ನೋಡಿದ್ರೆ ಈ ಥರ ಇದೆ ನಮಗೆ. ಸೊ ಇದೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡಿ, ನಿಮಗೆ ಲುಕ್ ಯಾವ ಥರ ಬೇಕು ಏನಂತ ಹೇಳ್ಬಿಟ್ಟು. ಸೊ ನೋಡಿ ಈ ಥರ ಬ್ಲರ್ ಜಾಸ್ತಿ ಮಾಡಿ, ಬೇರೆ ಬೇರೆ ವ್ಯಾಲ್ಯೂಸು ಚೇಂಜ್ ಮಾಡ್ಕೊಂಡು ನೋಡಿ. ಇವಾಗ ನೋಡಿ ಫೋಕಸ್ ಇಲ್ಲಿ ಕ್ರಿಯೇಟ್ ಆಗಿದೆ, ಬಟ್ ಬ್ಲರ್ ಅಸಹ್ಯವಾಗಿ ಕಾಣಿಸ್ತಿದೆ. ಸೊ ಮೇ ಬಿ ಫೆದರ್ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ, ಎಕ್ಸ್ಪೆನ್ಷನ್ ದೂರ ತೊಗೊಂಡೋಗಿ ಸ್ವಲ್ಪ. ಐಡಿಯಾ ಏನಂತ ಹೇಳಿದ್ರೆ, ಸುತ್ತ ಇರೋದು ಡಿಸ್ಟ್ರಾಕ್ಷನ್ ಥರ ಆಗಬಾರ್ದಂತ. ಸೊ ಇವಾಗ ಇಲ್ಲಿ ನೋಡಿದ್ರೆ ಇದೆಲ್ಲ ಆಲ್ರೆಡಿ ಡಿಸ್ಟ್ರಾಕ್ಷನ್ ಥರ ಕಾಣಿಸ್ತಾ ಇದೆ. ಸೊ ಈ ಬ್ಲರ್ ಹಾಕಿ ನೋಡಿ, ಇದು ಬ್ಲರ್ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಬ್ಲರ್ಸ್ ಟ್ರೈ ಮಾಡಿ. ಗಾಸಿಯನ್ ಬ್ಲರ್ ಇದು ಸಿಂಪಲ್ ಬ್ಲರ್, ಇದು ಹೇಳೋ ಕೆಲಸ ಕರೆಕ್ಟಾಗಿ ಮಾಡುತ್ತಿದ್ದು ನೋಡಿ. ಈ ಥರ ಏನೋ ಒಂದು ಹಾಕ್ಬೋದು. ನೆಕ್ಸ್ಟು ನಮಗೆ ಸ್ವಲ್ಪ ಫೋಕಸ್ ಕ್ರಿಯೇಟ್ ಮಾಡಬೇಕು. ಇವಾಗ ಬ್ಲರ್ ಮಾಡಿದ್ದೀವಿ ಫೈನ್, ಬಟ್ ಸ್ಟಿಲ್ ಎಲ್ಲ ಬ್ರೈಟ್ ಆಗಿರೋದ್ರಿಂದ ಫೋಕಸ್ ಅಷ್ಟೊಂದು ಅಟೆನ್ಷನ್ ಗ್ರಾಸ್ಪ್ ಆಗ್ತಿಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು, ಸೇಮ್ ಸಾಲಿಡ್ ಲೇಯರ್ ಕ್ರಿಯೇಟ್ ಮಾಡಿ, ಇದಕ್ಕೆ ವಿನ್ಯೇಟ್ ಅಂತ ಹೆಸರು ಕೊಡ್ತಿದ್ದೀನಿ, ಇದನ್ನು ಡಾರ್ಕ್ ಕಲರ್. ಸೇಮ್ ಟೆಕ್ನಿಕ್, ಸರ್ಕಲ್ ಲೇಯರ್ ಸೆಲೆಕ್ಟ್ ಮಾಡಿ, ಸರ್ಕಲ್ನ ಡಬಲ್ ಕ್ಲಿಕ್ ಮಾಡಿ, ಮಾಸ್ಕ್ ಬರುತ್ತೆ, ಇದನ್ನು ಇನ್ವರ್ಟ್ ಮಾಡ್ಕೊಳ್ಳಿ, ಫೆದರ್ ಜಾಸ್ತಿ ಮಾಡಿ, ಎಕ್ಸ್ಪೆನ್ಷನ್ ಆಟ ಆಡಬೇಕಷ್ಟೆ. ಪ್ರತಿ ಸತಿ ಇದನ್ನೇ ಮಾಡಬೇಕಂತ ಏನಿಲ್ಲ, ಡಿಫ್ರೆಂಟ್ ಟ್ರೈ ಮಾಡೋದಷ್ಟೆ. ಇವಾಗ ನೋಡಿ ಸುತ್ತ ಡಾರ್ಕ್ ಆಗಿದೆಯಲ್ಲ, ಸೊ ಇವಾಗ ನಿಮ್ಮ ಫೋಕಸ್ಸು ಸೆಂಟ್ರಲ್ಲಿ ಇರುತ್ತೆ. ಇವಾಗ ಕ್ಯಾಮ್ರಾ ಬ್ಲರ್ ಟ್ರೈ ಮಾಡಿ ನೋಡೋಣ. ಸೊ ನೋಡಿ ಇವಾಗ ಪರವಾಗಿಲ್ಲ, ಎರಡೂ ಟ್ರೈ ಮಾಡಿ, ಇದು ಚೆನ್ನಾಗಿ ಕಾಣಿಸ್ತಿದೆ, ಫೈನ್. ಮತ್ತು ಎಕ್ಸ್ಪೆನ್ಷನ್ ಸ್ವಲ್ಪ ಚೇಂಜ್ ಮಾಡಿ ನೋಡೋಣ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಮ್ಯಾನ್ಯಲ್ ಆಗಿ ಕೂಡ ಇದನ್ನು ಸೆಟ್ ಮಾಡ್ಕೋಬೋದು. ಸೊ ಈ ಥರ. ಸೊ ಇದೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಯಾವ ರೀತಿ ಬೇಕೋ ಏನಂತ. ಸೊ ಇವಾಗ ನೋಡಿ ಫೋಕಸ್ ಕರೆಕ್ಟಾಗಿ ಸೆಂಟ್ರಲ್ಲೇ ಇದೆ ನಮ್ಮದು. ಇನ್ನು ಮಿಕ್ಕಿರೋದು ಬಂದು ಓವರ್ಲೇಸು ಅದು ಇದೆಲ್ಲ ಹಾಕಿರೋದಷ್ಟೇ. ಸೊ ಇಲ್ಲಿ ನೋಡಿದ್ರೆ ಈ ವಿ ಎಚ್ ಎಸ್ ಎಫೆಕ್ಟ್ ಇದೆ ನೋಡಿ, ಆಗಲೇ ತೋರಿಸಿದ್ನಲ್ಲ, ಅದೇ ಓವರ್ಲೇನ ಹಾಕಿರೋದು ನಾನು. ಸೊ ಫುಟೇಜ್ ಬನ್ನಿ, VHS, ಇದನ್ನು
ಬ್ಲೆಂಡ್ ಮೋಡ್ ಚೇಂಜ್ ಮಾಡ್ಕೊಳ್ಳಿ. ಇದೊಂಥರ ಎಫೆಕ್ಟ್ ಬರುತ್ತೆ. ನಾವು ಆ ಬ್ಲರೆಲ್ಲ ಹಾಕಿದ್ದೀವಲ್ಲ, ಆ ರೀಸನ್ಗೋಸ್ಕರ. ಇದು ತುಂಬ ಜಾಸ್ತಿ ಆಯ್ತು ಎಫೆಕ್ಟ್ ಅಂದರೆ ಒಪಾಸಿಟಿ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೆ. ಸೊ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಮಾಡ್ತಾ ನಿಮ್ಮ ಸಿಸ್ಟಮ್ ಮೇಲೆ ಲೋಡ್ ಬೀಳುತ್ತೆ. ಸೊ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಅಷ್ಟೆ. ಸ್ಕ್ರೀನ್ 100%. ಇದಕ್ಕೆ ಸೌಂಡ್ ಎಫೆಕ್ಟ್ ಹಾಕ್ಬೇಕಷ್ಟೆ ನೀವು. ಸೊ ಸೌಂಡ್ ಎಫೆಕ್ಟ್ಗೆ ಇವಾಗ ಇಲ್ಲಿ ಯಾವ್ದಾರು ಒಂದು ತೊಗೋತೀನಿ ನಾನು. ಮೇ ಬಿ ಇದನ್ನೇ ಟ್ರೈ ಮಾಡೋಣ. ಇರಿ, ಅಗೇನ್ ಇದು ಸುಮ್ಮನೆ ಟೆಂಪರರಿಗೆ ನಿಮ್ಗೆ ತೋರಿಸ್ತಿರೋದಷ್ಟೇ. ಸೊ ನಿಮಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನು ಯೂಸ್ ಮಾಡಿ. ಸೊ ಅಗೇನ್ ವೇವ್ ಫಾರ್ಮ್. ಸೊ ಇಲ್ಲಿ ನೋಡಿ, ಇಷ್ಟುದ್ದ ಇದೆ ಲೇಯರು, ಬಟ್ ಆಡಿಯೋ ಇಷ್ಟೇ ಇರೋದು. ಆ್ಯಕ್ಚುಲಾಗಿ ಇದಕ್ಕೆ ಸೆಟ್ ಆಗಲ್ಲ, ಬಟ್ ನೋಡೋಣ, ಹಾಕ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಇದು ಟೆಕ್ನೋ ಥರದ್ದು ಸೌಂಡ್ ಎಫೆಕ್ಟ್. ಇದು ಒಂದು 2-3ಕ್ಕೆ ಸೆಟ್ ಮಾಡಿದ್ಮೇಲೆ ಇದು ಸುಮ್ಮನೆ ಡೂಪ್ಲಿಕೇಟ್ ಮಾಡಿ ಇಲ್ಲಿಗೆ ಸೆಟ್ ಮಾಡಿ ಅಷ್ಟೇ. ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು. ಫೈನ್, ವರ್ಕ್ ಆಗುತ್ತೆ, ಪರವಾಗಿಲ್ಲ. ಸೊ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೋಡಿದ್ರೆ ನಿಮಗೆ ಔಟ್ಪುಟ್ ಗೊತ್ತಾಗ್ಬಿಡುತ್ತೆ ಸೆಟ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಮ್ಯಾಚ್ ಕಟ್ಟು. ಇದ್ರ ಪರ್ಪಸ್ಸು ನಾನು ಹೇಳಿರೋ ಥರ, ಬೈ ಚಾನ್ಸ್ ವಿಡಿಯೋ ನೀವೇನಾದರೂ ತುಂಬ ಮಾತಾಡ್ತಿರ್ತೀರ, ಆ ಥರದ್ದು ಕಂಟೆಂಟ್ ಜಾಸ್ತಿ ಇರುತ್ತೆ, ಮೇ ಬಿ ಜನರಿಗೆ ಏನೋ ಬೋರಿಂಗ್ ಆಗುತ್ತೆ, ಆ ಟೈಮಲ್ಲಿ ಮತ್ತೆ ಅಟೆನ್ಷನ್ ಗ್ರಾಸ್ ಮಾಡಬೇಕಂದ್ರೆ ಆ ಥರದ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಹೋಪ್ಫುಲಿ ನಿಮಗೆ ಇದು ಟೆಕ್ನಿಕ್ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿಗೆ ಸದ್ಯಕ್ಕೆ ಅಂದ್ಕೊಂಡಿರುವಂಥ ಈ ಡಾಕ್ಯುಮೆಂಟ್ರಿ ಸ್ಟೈಲ್ ಎಡಿಟಿಂಗ್ ಸೀರೀಸ್ದು ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಮುಂದೆ ಇನ್ನೂ ಯಾವ್ದಾದ್ರು ಟೆಕ್ನಿಕ್ಸ್ ನನಗೆ ಸಿಕ್ತಂತ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋನಲ್ಲಿ ಇದಿಷ್ಟೇ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.